ಅದು ನೀನ್ ತಂದಿರೋ ಎಲೆಗಳಲ್ಲಿ ಚೆನ್ನಾಗಿರೋ ಎಲೆ ಇದ್ದಿದ್ದೇ ಇಷ್ಟು, ಅದಕ್ಕೆ ಹಿಂಗ್ ಕಾಣ್ತಿದೆ. ನೀನ್ ಚೆನ್ನಾಗಿ ತರಬೇಕಿತ್ತು. ಇದೊಂದು ಚೆನ್ನಾಗಿ ಹೇಳಿ. ತಗೊಳ್ಳಿ ಪುರೋಹಿತ್ರೆ. ಇಲ್ಲಿಡಪ್ಪ. ನೀವು ಕೇಳಿದ ಹೂವು ಹಣ್ಣು ಎಲ್ಲ ಇದರಲ್ಲಿದೆ. ಅಲ್ಲಪ್ಪ, ದೇವ್ರು ದಿಂಡ್ರು ಅಂದ್ರೆ ನಿನಗಷ್ಟಕ್ಕಷ್ಟೇ ಅಲ್ವಾ? ಈಗ ನೋಡಿದ್ರೆ ಪೂಜೆಗೆ ಇಷ್ಟೊಂದು ಓಡಾಡ್ಕೊಂಡ್ ತಯಾರಿ ಮಾಡ್ತಿದ್ಯಾ? ಅಮ್ಮ ಹೇಳಿದ್ರು ಈ ಪೂಜೆನ ನಮ್ ಕೃಷ್ಣಂಗೋಸ್ಕರ ಮಾಡಿಸ್ತಿರೋದು ಅಂತ. ನಮ್ಮ ಮನೆ ವಂಶೋದ್ಧಾರಕ ಅವನು, ಅವನಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ? ಒಳ್ಳೇದಾಗ್ಲಿ. ಪುರೋಹಿತ್ರೆ, ಕೊಡಿ ತಾಯಿ. ಕರ್ಣ, ನೀನ್ ಹೋಗಿ ಸೇವಂತಿನ ಎಪ್ಸು. ನಾನ್ ಹೋಗಿ ಎಪ್ಸೋಣ ಅಂದ್ರೆ ಪುರೋಹಿತ್ರು ಅದ್ಬೇಕು ಇದ್ಬೇಕು ಅಂತ ಒಂದೇ ಸಮ ಏನೇನೋ ಹೇಳ್ತಾನೆ ಇರ್ತಾರೆ. ಅದಕ್ಕೆ ನೀನೇ ಹೋಗಿ ಎಪ್ಸಿಟ್ ಬಂದ್ಬಿಡು. ಹೋಗ್ಲಿ ಬಿಡಿಮ್ಮ, ಇನ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಏಯ್, ಇದೊಳ್ಳೆ ಸರಿ ಹೋಯ್ತು ಕಣೋ. ಮನೇಲಿ ಹೋಮ ಇದೆ, ಅವಳು ಮಲ್ಕೊಳ್ಳಿ ಅಂದ್ರೆ ಸುಮ್ನೆ ಇರೋದಕ್ಕಾಗುತ್ತಾ? ಅದು ಹಾಗಲ್ಲಮ್ಮ, ಅದಕ್ಕೆ ಯಾವತ್ತೂ ಇಷ್ಟೊತ್ತವರೆಗೂ ಮಲಗ್ದವ್ರೆ ಅಲ್ಲ. ಇತ್ತೀಚೆಗೆ ಕೃಷ್ಣ ಬಂದ್ಮೇಲಂತೂ ಸಾಕಾಗೋಗುತ್ತ ಅವ್ರಿಗೆ. ಮನೆ ಕೆಲ್ಸದವ್ರು ಬೇರೆ ಯಾರೂ ಇಲ್ಲ, ಈಗೆಲ್ಲ ಕೆಲ್ಸನೂ ಅವ್ರೊಬ್ರೇ ಮಾಡ್ತಿದ್ದಾರೆ. ಅದು ಹೌದು ಕಣೋ, ಆದ್ರೆ ಅವಳು ಎದ್ದು ಅವಳು ರೆಡಿಯಾಗಿ ಕೃಷ್ಣನ್ ರೆಡಿ ಮಾಡಿ ಕರ್ಕೊಂಡ್ ಬರೋಷ್ರಲ್ಲಿ ಟೈಮ್ ಆಗೋಗುತ್ತಲ್ವಾ? ಇರ್ಲಿ ಬಿಡಿಮ್ಮ, ಪೂಜೆಗಿನ್ನೂ ಟೈಮ್ ಇದೆಯಲ್ಲ, ಪಾಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ. ನೀನ್ ಇದೆಯಲ್ಲ, ಅವಳು ಹೊಟ್ಟೆಲ್ ಹುಟ್ಟಿಲ್ಲ ನೀನಷ್ಟೇ. ನಿಜವಾಗ್ಲೂ ನೀನ್ ಅವಳ ಮಗನೇ. ಯಾಕೋ ಗೊತ್ತಿಲ್ಲಮ್ಮ, ಯಾವಾಗ್ಲೂ ನನ್ ಮನ್ಸು ಹೇಳ್ತೇನೆ ಇರುತ್ತೆ, ಸೇವಂತಿ ಅದಕ್ಕೆ ನಮ್ಮ ಅಮ್ಮನ್ ಪುನರ್ಜನ್ಮ ಅಂತ. ನಿನ್ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ನಿನ್ನಂತ ಮೈದ್ನ ಸಿಗೋದಕ್ಕೆ ನಮ್ ಸೇವಂತಿ ನಿಜವಾಗ್ಲೂ ಪುಣ್ಯ ಮಾಡಿದ್ಲು. ಪುಣ್ಯ ನಂದೋ ಅದ್ಕೆದೋ ಗೊತ್ತಿಲ್ಲ, ಆದ್ರೆ ಅವ್ರು ಬಂದ್ಮೇಲಂತೂ ಈ ಮನೆ ಮನೆ ಅನ್ಸ್ಕೊಂಡಿದೆ ಅಲ್ವಾ? ಹೌದು ಕಣೋ, ಈ ಮನೇಲಿ ಏನೇ ಜಗಳ ಆದ್ರೂನು ನಮ್ ಮನೆ ಒಗ್ಗಟ್ಟಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ ಸೇವಂತಿ ತಾಳ್ಮೆ. ಅಮ್ಮ, ತೋರಣ ಕಟ್ಟಾಯ್ತು, ಬೇರೆ ಏನ್ ಕೆಲ್ಸ ಇದೆ? ಈಗ ನೀವಿಬ್ರು ಹೋಗ್ಬಿಟ್ಟು ಮನೆ ಮುಂದೆ ಸ್ವಲ್ಪ ರಂಗೋಲಿ ಹಾಕಿ. ಸರಿ ಸರಿ ಆಯ್ತಾ. ಕರ್ಣ, ಪ್ರಸಾದಕ್ಕೆ ಕಾಯಿ ತುರಿ ಹಾಕ್ಬೇಕು, ಒಂಚೂರು ಕಾಯಿ ತುರಿ ಕೊಡೋ. ಅಷ್ಟೇ ತಾನೇ, ಬನ್ನಿ. ಅಷ್ಟೇ ಅಲ್ಲ, ಒಂಚೂರು ಏಲಕ್ಕಿನೂ ಕುಟ್ಕೊಡು. ಆಯ್ತು. ಇದನ್ಯಾರು ಹರ್ದ್ ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ. ಅರ್ಜುನ್ ಸರ್, ಅರ್ಜುನ್ ಸರ್, ಸ್ವಲ್ಪ ಎದ್ದೇಳಿ ಮೇಲೆ. ಇಷ್ಟ ಬೇಗ ಏನ್ ಮಾಡಿದೆ ಸೇವಂತಿ? ಬಾ ಅರ್ಜುನ್ ಸರ್. ಓ, ಎದ್ದೇಳಿ ಸರ್, ನಂಗೆ ತಲೆ ಕೆಟ್ಟಿದೆ. ಎದ್ ಕೂತ್ಕೊಳ್ಳಿ, ಎದ್ದೇಳಿ. ಹೇಳಿ. ನೀನ್ ಪ್ರೀತಿಯಿಂದ ಹೇಳ್ಕೊಂಡ್ರೆ ಕತ್ತೆ ಕೊಡ್ದಾಗ ಎಬ್ಬರಿಸ್ತೀಯಲ್ಲ. ನಿನ್ ರಸಿಕತೆ ಏನ್ ಕತ್ತೆ ಕಾಯಕ್ ಹೋಗಿದ್ಯಾ? ಅಯ್ಯೋ, ನನ್ ರಸಿಕತೆಗಷ್ಟು. ಇಲ್ಲಿ ನೋಡಿ, ನನ್ ಸೀರೆನ ಯಾರೋ ಕಟ್ ಮಾಡಿ ಹಾಕಿದ್ದಾರೆ. ಯಾರೋ ಯಾಕೆ ಕಟ್ ಮಾಡ್ತಾರೆ ಸೇವಂತಿ? ಮೋಸ್ಟ್ಲಿ ಇಲಿ ಕಚ್ಚಿರ್ಬೇಕು. ಸರ್, ಇಲಿ ಯಾಕೆ ಕಚ್ಚುತ್ತೆ? ಯಾಕಂದ್ರೆ ನಂತರನೇ ಇಲಿಗೂ ತುಂಬಾ ಲೋವಾಗಿರ್ಬೇಕು, ಅದಕ್ಕೆ ನಿನ್ ಸೀರೆ ಕಚ್ಚಿದೆ. ಬಾ, ಇವಾಗ ನಿನ್ನ ನಾನ್ ಕಚ್ತೀನಿ. ಅಯ್ಯೋ ಸರ್, ನಿಮ್ಗೆ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ? ಇಲಿ ಕಚ್ಚಿದ್ರೆ ಹೀಗ್ ಕಚ್ಚುತ್ತಾ? ಹೌದಲ್ವಾ? ಇದು ಇಲಿ ಕಚ್ಚಿರೋ ತರ ಇಲ್ಲ, ಯಾರೋ ಕತ್ರಿ ತಗೊಂಡ್ ಕಟ್ ಮಾಡಿರೋ ತರ ಇದೆ. ನನಗೂ ಅದಕ್ಕೆ ಭಯ ಆಗ್ತಾ ಇರೋದು. ಈ ಸೀರೆ ಯಾವ್ದು ಗೊತ್ತಾ? ಯಾವುದು? ಇದು ಪಾರ್ವತಿಪುರದಲ್ಲಿ ಭವಾನಿ ಅಮ್ಮ ನನಗ್ ಕೊಟ್ಟಿರೋ ಸೀರೆ. ಅವತ್ತವ್ರು ನನಗ್ ಹರಿಸ್ಕೊಟ್ಟಿರೋದಕ್ಕೆ ಇದ್ರ ಗತಿ ಇವತ್ತು ಹೀಗಾಗಿದೆ ಅಂತಂದ್ರೆ. ಪಾರ್ವತಿಪುರದ ಸೀರೆನಾ? ಅಂದ್ರೆ ಇದು ಇಲಿ ಮಾಡಿರೋ ಕೆಲ್ಸ ಅಲ್ಲ, ಆ ಮಾಟಗಾತಿ ಮಾಡಿರೋ ಕೆಲ್ಸ. ಏನು ಮಾಟಗಾತಿನ? ಯಾವ ಮಾಟಗಾತಿ ಸರ್? ಆ ಮಾಯಮ್ಮನ? ಅಲ್ಲ, ಆ ಪಾರ್ವತಿಪುರದಲ್ಲಿ ಒಬ್ಬ ಮಾಟಗಾರ ನಿನ್ನ ಬಲಿ ಕೊಡಕ್ಕೆ ಅಂತ ನೋಡಿದ್ನಲ್ಲ, ಅವನ ಮಗಳು. ಅವಳ? ಹೌದು. ಅವರಪ್ಪ ಸತ್ತಿರೋದಕ್ಕೆ ನಾವೇ ಕಾರಣ ಅಂತ ನಮ್ಮೇಲೆ ಸೇಡ್ ತೀರ್ಸ್ಕೊಡೋದಕ್ಕೆ ಹುಂಚಾಗ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಅಂದ್ರೆ ಅವಳು ನಮ್ಮ ಮನೆ ಒಳಗಡೆನೂ ಬಂದಿದ್ದಾಳಾ? ಆದ್ರೆ ಹೊಸಬ್ರು ಯಾರು ನಮ್ಮ ಮನೆ ಒಳಗೆ ಬಂದೇ ಇಲ್ಲ. ನಿನ್ನೆ ನೋಡಿದ್ರೆ ಪ್ರಸಾದ ಸುಟ್ಟೋಯ್ತು, ಇವತ್ ನೋಡಿದ್ರೆ
ಈ ಸೀರೆ ಹೀಗಾಗಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನು ಪ್ರಸಾದನ? ಹೌದು ಸರ್,